ಮೇ ಬಿ ದಿಸ್ ಇಸ್ ದ ಅವೇರ್ನೆಸ್ ವಿಡಿಯೋ ಅಂತ ಹೇಳಿದ್ನಲ್ವಾ. ನೀವು ಸರಿಯಾದ ಆಲೋಚನೆಗಳು ಮಾಡ್ತಾ ಇಲ್ಲ, ಸರಿಯಾದ ಇಂಟೆನ್ಷನ್ ಮಾಡ್ಕೊಳ್ದೆ ನಿಮ್ಮ ಲೈಫನ್ನು ಮತ್ತೆ ಲೂಪಲ್ಲಿ ಅದೇ ಗೊಂದಲದಲ್ಲಿ ನಡೆಸ್ತಾ ಇದ್ದೀರಾ ಅಂತ ಮೇ ಬಿ ಯೂನಿವರ್ಸೇ ನಿಮಗೆ ಈ ವಿಡಿಯೋನ ತಲುಪಿಸಿರ್ಬೋದು. ಹೆಲೋ ವೀಕ್ಷಕರೇ, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರಿಯಾಂಕಾ. ಸ್ನೇಹಿತರೆ, ಇವತ್ತು ನಾವು ಇಂಟೆನ್ಷನ್ಸ್ ಬಗ್ಗೆ, ಸಂಕಲ್ಪಗಳ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಸಂಕಲ್ಪಕ್ಕೆ, ನಮ್ಮ ಒಂದು ಇಂಟೆನ್ಷನ್ಗೆ ಎಷ್ಟು ಶಕ್ತಿ ಇರುತ್ತೆ ಅಂತಂದರೆ, ನಾವು ನಡೆಸೋ ನಮ್ಮ ಜೀವನದ 75% ಪಾಲು ನಮ್ಮ ಈ ಸಂಕಲ್ಪಗಳಿಂದ, ನಮ್ಮ ಈ ಇಂಟೆನ್ಷನ್ಸಿಂದ ನಡೆದು ಹೋಗ್ತಾ ಇರುತ್ತೆ. ಎಷ್ಟೋ ಬಾರಿ ಅನ್ಕಾನ್ಷಿಯಸ್ ಇಂಟೆನ್ಷನ್ಸಿಂದ ಈಗಿನ ಪರಿಸ್ಥಿತಿಯನ್ನು ನಾವೇ ಅಟ್ರ್ಯಾಕ್ಟ್ ಮಾಡ್ಕೊಂಡಿರ್ತೀವಂದರೆ ನೀವು ನಂಬ್ತೀರಾ? ಎಸ್ ಸ್ನೇಹಿತರೆ, ಆ್ಯಕ್ಚುಲಿ ಇದೊಂದು ಅವೇರ್ನೆಸ್ ವಿಡಿಯೋ. ಎಷ್ಟೋ ಬಾರಿ ನಮ್ಮ ಲೈಫನ್ನು ನಾವೇ ರಾಂಗ್ ಟ್ರ್ಯಾಕಲ್ಲಿ ಕರ್ಕೊಂಡು ಹೋಗ್ತಾ ಇರ್ತೀವಿ, ನಮಗೆ ಅರಿವಿಲ್ಲಾರ್ದಂಗೆ. ಬರೀ ಧ್ಯಾನದಲ್ಲೇ ಅಷ್ಟೇ ಅಲ್ಲ, ನಮ್ಮ ದೈನಂದಿನ ಜೀವನದಲ್ಲೂ ಕೂಡ. ಸೊ ಇವತ್ತಿನ ವಿಡಿಯೋದಲ್ಲಿ ಹೇಗೆ ನಮ್ಮ ಅನ್ಕಾನ್ಷಿಯಸ್ ಇಂಟೆನ್ಷನ್ಸ್ನಲ್ಲೇ ಆಗಲಿ, ನಮ್ಮ ನಿಜ ಜೀವನದಲ್ಲಾಗಲಿ ಹೇಗೆ ನಮ್ಮ ಮೇಲೆ ಪರಿಣಾಮ ಬೀಳ್ತಾ ಇರುತ್ತೆ ಅಂತ. ನೀವು ಅನ್ಕೊಬೋದು, ಅರೆ ನನ್ನ ಲೈಫ್ ಕೆಟ್ಟದಾಗಬೇಕು ಅಂತ ನಾನು ಯಾವತ್ತೂ ಬಯಸಿಲ್ಲ, ನನಗಿಷ್ಟು ಕಷ್ಟ ಬರಬೇಕು, ನನಗೆ ರಿಲೇಷನ್ಶಿಪ್ ಇಶ್ಯೂ ಬರಬೇಕು, ನನಗೆ ಹೆಲ್ತ್ ಇಶ್ಯೂ ಬರಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇಲ್ಲ. ಅದೆಂಗೆ ನನ್ನ ಲೈಫ್ ಇಂಟೆನ್ಷನ್ಸ್ ಮೇಲೆ, ನಾನೇ ಮಾಡಿರೋ ಸಂಕಲ್ಪ ಮೇಲೆ ಆಧಾರಿತವಾಗಿದೆ ಅಂತ ಹೇಳ್ತೀರಾ ಅಂತೀರಾ? ನೀವು ಪದೇ 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 ಏನನ್ನು ಆಲೋಚನೆ ಮಾಡ್ತಿರೋ ಆ ಆಲೋಚನೆಗೆ ನೀವೇ ಶಕ್ತಿ ಕೊಟ್ಟು ಒಂದು ಸಂಕಲ್ಪದ ರೂಪದಲ್ಲಿ ನಿಮ್ಮ ಈ ಪ್ರಸ್ತುತ ಜೀವನವನ್ನು ಅಟ್ರ್ಯಾಕ್ಟ್ ಮಾಡ್ಕೊಂಡಿರ್ತೀರ. ನೀವು ಯಾವಾಗಲೂ ಅನ್ಕೊತಾ ಇರ್ತೀರ, ನಾನು ಚೆನ್ನಾಗಿಲ್ಲ, ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ನನಗೆ ಮಾತಾಡೋಕ್ಕೆ ಬರಲ್ಲ, ನನಗೆ ಜ್ಞಾನ ಇಲ್ಲ, ನನಗೇನು ಗೊತ್ತಾಗಲ್ಲ. ಪದೇ 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 ಈ ಥರ ನಿಮಗೆ ನೀವೇ ಅಂದ್ಕೊಳ್ತಾ ಇದ್ದಾಗ ನಿಜ ರೂಪದಲ್ಲಿ ಅದು ನಿಮ್ಮ ಆಲೋಚನೆಗೆ ಶಕ್ತಿ ಬಂದು ನಿಮ್ಮ ಜೀವನ ಅದೇ ರೀತಿಯಾಗಿ ರೂಪುಗೊಂಡಿರುತ್ತೆ. ನಿಮ್ಮ ಲೈಫಲ್ಲಿ ಗಮನಿಸಿದರೆ, ನಿಮ್ಮ ಬಗ್ಗೆ ನೀವು ಏನು ಅಭಿಪ್ರಾಯಗಳನ್ನು, ಏನು ಆಲೋಚನೆಗಳನ್ನು ಇಟ್ಕೊಂಡಿದ್ದೀರೋ, ಮಾಡ್ತಾ ಇದ್ದೀರೋ, ಅದನ್ನು ರಿಫ್ಲೆಕ್ಟ್ ಮಾಡೋ ವ್ಯಕ್ತಿಗಳೇ ನಿಮ್ಮ ಲೈಫಲ್ಲಿ ಇರ್ತಾರೆ. ಪದೇ ಪದೇ ನಿಮ್ಮನ್ನು ಬೈಯೋರು ನಿಮ್ಮ ಹತ್ರ ಇರ್ತಾರೆ, ನಿಮ್ಮನ್ನು ಹೀಯಾಳಿಸೋರು, ನೀವು ವರ್ತ್ಲೆಸ್ ಅಂತ ಅನ್ನೋರು, ಹೀಗೆ ಡಿಫಿಕಲ್ಟ್ ಪೀಪಲ್ಸ್ ನಮ್ಮ ಈ ಅನ್ಕಾನ್ಷಿಯಸ್ ಆಲೋಚನೆಯಿಂದ ಅಟ್ರ್ಯಾಕ್ಟ್ ಮಾಡ್ಕೊಂಡಿರ್ತೀವಿ. ದೇಹವನ್ನು ನೀವೆಷ್ಟು ಅಸಹ್ಯ ಮಾಡ್ಕೊಂಡಿರ್ತೀರ, ಕಂಪೇರ್ ಮಾಡಿರ್ತೀರ, ನಿಮ್ಮಲ್ಲಿ ಯಾವುದೋ ಒಂದು ಕೊರತೆ ನಿಮಗೆ ಎದ್ದು ಕಾಣ್ತಾನೇ ಇರುತ್ತೆ, ಬೈಕೊಂಡಿರ್ತೀರ, ನಿಮಗೆ ನೀವೇ ಶಿಕ್ಷೆ ಮಾಡ್ಕೊಂಡಿರ್ತೀರ. ಪ್ರತಿ ಬಾರಿ ಕನ್ನಡಿಲಿ ನೋಡಿಕೊಂಡಾಗ ನಿಮಗೆ ನೀವು ಅದೆಷ್ಟು ಬಾರಿ ಬೈಕೊಂಡಿರ್ತೀರಲ್ವ. ಈ ಥರ ಬೈಕೊಂಡು ರಿಜೆಕ್ಷನ್ ಮಾಡಿಕೊಂಡು ಗೊತ್ತಿಲ್ಲಾರ್ದಂಗೆ ಹೇಟ್ರೆಡನ್ನು, ರಿಜೆಕ್ಷನನ್ನು ನಿಮ್ಮ ಬಾಡಿಗೆ ಕೊಟ್ಟು ಆ ಇಂಟೆನ್ಷನ್ಸ್ ಮುಖಾಂತರ, ಅನ್ಕಾನ್ಷಿಯಸ್ ಇಂಟೆನ್ಷನ್ಸ್ ಮುಖಾಂತರ ನೀವು ಅನಾರೋಗ್ಯವನ್ನು ಅಟ್ರ್ಯಾಕ್ಟ್ ಮಾಡ್ಕೊಂಡಿರ್ತೀರ. ಚಿಕ್ಕ ವಯಸ್ಸಲ್ಲಿ ನೀವು ಅಂದ್ಕೊಂಡಿರ್ತೀರ, ನಿಮ್ಮ ಕಷ್ಟಗಳನ್ನೆಲ್ಲ ನೋಡಿ ಫೇಸ್ ಮಾಡಿ ಅಂದ್ಕೊಂಡಿರ್ತೀರ, ನಾನು ನನ್ನ ಲೈಫಲ್ಲಿ ಇಂಡಿಪೆಂಡೆಂಟ್ ಆಗಬೇಕು. ಪದೇ 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 ಅದನ್ನೇ ಅಂದ್ಕೊತಾ ಇರ್ತೀರ, ಅದನ್ನೇ ಬರಿತಾ ಇರ್ತೀರ. ನೋಡಿದ್ರೆ ನೀವು ದೊಡ್ಡವರಾದಮೇಲೆ ಪ್ರತಿ ವಿಷಯದಲ್ಲೂ ಕೂಡ ನೀವು ಇಂಡಿಪೆಂಡೆಂಟ್ ಆಗಿಬಿಟ್ಟಿರ್ತೀರ. ಅಂದರೆ ನಿಮಗೆ ಯಾವುದೇ ಸಪೋರ್ಟ್ ಸಿಗ್ತಾ ಹೋಗಲ್ಲ, ಬಿಕಾಸ್ ಯು ಆಸ್ಕ್ಡ್ ಫಾರ್ ಇಟ್ ಅಲ್ವಾ. ಸೊ ನಾವು ಏನನ್ನು ಪದೇ 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 ಕೇಳ್ತೀವೋ ಯೂನಿವರ್ಸ್ ನಮಗೆ ಅದನ್ನು ಕೊಡ್ತಾ ಹೋಗುತ್ತೆ. ವಿಶ್ವದ ನಿಯಮನೇ ಅದೇ ಅಲ್ವಾ. ನೀವು ಯಾವುದ್ರ ಬಗ್ಗೆ ಪದೇ ಪದೇ ಆಲೋಚನೆ ಮಾಡ್ತಿರೋ ಅದೇ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಬರುತ್ತೆ. ಸೊ ನೀವೇನು ಅಂದ್ಕೊಂಡ್ರೋ ಅದರಿಂದ ಬರೋ ಸಿಚುವೇಶನ್ಸ್ಗಳನ್ನು ನೀವೇ ಫೇಸ್ ಮಾಡಬೇಕಾಗುತ್ತೆ. ಚಿಕ್ಕ ವಯಸ್ಸಲ್ಲಿ ನೀವು ಅಂದ್ಕೊಂಡಿರ್ತೀರ, ನಾನು ಇಂಡಿಪೆಂಡೆಂಟ್ ಆಗಬೇಕು ಅಂತ. ದೊಡ್ಡವರಾದಮೇಲೆ ಅದು ಬ್ಯೂಟಿಫುಲ್ಲಿ ಮ್ಯಾನಿಫೆಸ್ಟ್ ಆಗಿರುತ್ತೆ. ಅದು ನಿಮ್ಮದೇ ಸಂಕಲ್ಪ ಅಲ್ವಾ. ಏನಾಗಿರುತ್ತೆ, ನಿಮ್ಮ ಈ ಅಡಲ್ಟ್ ಲೈಫಲ್ಲಿ ಎಲ್ಲದಕ್ಕೂ ಯಾರೂ ನಿಮಗೆ ಸಪೋರ್ಟಿಗೆ ಬರಲ್ಲ. ಎಮೋಷ್ನಲಿ ಸಪೋರ್ಟಿಗೆ ಬರಲ್ಲ, ಫಿನಾನ್ಷಿಯಲಿ ಸಪೋರ್ಟಿಗೆ ಬರಲ್ಲ. ನಿಮಗೆ ಏನು ಬೇಕಂದ್ರೂ ಕೂಡ ನಿಮ್ಮಿಂದ ಬಂದು ನಿಂದ್ರಲ್ಲ. ಯಾಕೆ ಅಂದರೆ ನೀವು ಕೇಳಿದಿರಲ್ವಾ, ನಾನು ಇಂಡಿಪೆಂಡೆಂಟ್ ಆಗಿರಬೇಕು, ನಾನು ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು ಅಂತ.
ನೋಡಿದ್ರ ನಮ್ಮ ಪ್ರತಿಯೊಂದು ಸಂಕಲ್ಪನೂ ಕೂಡ, ಪ್ರತಿಯೊಂದು ಆಲೋಚನೆ ಕೂಡ ಸಂಕಲ್ಪಗಳಾಗಿ ನಮ್ಮ ಲೈಫಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಇನ್ನು ಚಿಕ್ಕ ವಯಸ್ಸಲ್ಲಿ ಅಥವಾ ಯಾವುದೋ ಒಂದು ಟೈಮಲ್ಲಿ ಏನೋ ಒಂದು ಎಕ್ಸ್ಪೀರಿಯನ್ಸಿಂದ ಅಂದ್ಕೊಂಡಿರ್ತೀರ, ದುಡ್ಡಿರೋರಿಗೆಲ್ಲ ತುಂಬ ಸೊಕ್ಕಿರುತ್ತೆ, ಅವ್ರಿಗೆ ಕೈಂಡ್ನೆಸ್ ಇರೋದಿಲ್ಲ, ಕರುಣೆ ಇರೋದಿಲ್ಲ, ದುಡ್ಡಿರೋರೆಲ್ಲ ಒಳ್ಳೆಯವರಲ್ಲ ಅಂತ. ನೀವು ಪದೇ 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 ಇದೇ ನಿಮ್ಮ ಬಿಲೀಫ್ ಆದಾಗ, ಇದೇ ನಿಮ್ಮ ಆಲೋಚನೆ ಆದಾಗ ಏನಾಗುತ್ತೆ, ಸಿಚುವೇಶನ್ಸ್ಗಳನ್ನು ನೀವೇ ಫೇಸ್ ಮಾಡಬೇಕಾಗುತ್ತೆ. ಅಬಂಡೆನ್ಸ್ ಅನ್ನೋದು, ಸಮೃದ್ಧಿ ಅನ್ನೋದು ನಿಮ್ಮ ಲೈಫಲ್ಲಿ ಕನೆಕ್ಟ್ ಆಗೋದೇ ಇಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನಾವು ಎಚ್ಚೆತ್ಕೋಬೇಕು. ಮೇ ಬಿ ದಿಸ್ ಇಸ್ ದ ಅವೇರ್ನೆಸ್ ವಿಡಿಯೋ ಅಂತ ಹೇಳಿದ್ನಲ್ವ. ನೀವು ಸರಿಯಾದ ಆಲೋಚನೆಗಳು ಮಾಡ್ತಾ ಇಲ್ಲ, ಸರಿಯಾದ ಇಂಟೆನ್ಷನ್ ಮಾಡ್ಕೊಳ್ದೆ ನಿಮ್ಮ ಲೈಫನ್ನು ಮತ್ತೆ ಲೂಪಲ್ಲಿ ಅದೇ ಗೊಂದಲದಲ್ಲಿ ನಡೆಸ್ತಾ ಇದ್ದೀರಾ ಅಂತ ಮೇ ಬಿ ಯೂನಿವರ್ಸೇ ನಿಮಗೆ ಈ ವಿಡಿಯೋನ ತಲುಪಿಸಿರ್ಬೋದು. ಹೇಗೆ ನಮ್ಮ ಜೀವನವನ್ನು ಬದಲಾಯಿಸ್ಕೊಡೋದು ಅಂತಂದರೆ, ಕಾನ್ಷಿಯಸ್ ಥಾಟ್ಸಿಂದ. ಇವತ್ತಿನಿಂದ ನಿಮಗೆ ಏನು ಬೇಕೋ ಅದ್ರ ಬಗ್ಗೆನೇ ನೀವು ಯೋಚನೆ ಮಾಡಿ. ಗೊತ್ತಾಗ್ತಾ ಇಲ್ವಾ, ಕ್ಲಾರಿಟಿ ಇಲ್ವಾ, ಒಂದು ಪೇಪರ್ ಪೆನ್ ತೊಗೊಳ್ಳಿ. ನಿಮ್ಮ ಲೈಫಲ್ಲಿ ನಿಮಗೆ ಏನು ಬೇಕು ಒಂದು 15-20 ವಿಷಯಗಳನ್ನು ನೀವು ಬರೀರಿ. ಮತ್ತು ಏನು ಬೇಕು ಅಂತ ಬರೀಬೇಕು ಹೊರತಾಗಿ ಏನು ಬೇಡ ಅಂತ ಬರಿಬಾರ್ದು. ಓಕೆ, ನಾನು ದಪ್ಪ ಆಗಬಾರ್ದು, ನನ್ನ ಹೆಲ್ತ್ ಅಪ್ಸೆಟ್ ಆಗಬಾರ್ದು, ನಾನು ಇವ್ರ ಜೊತೆ ಇರಬಾರ್ದು, ಇವ್ರು ನನಗೆ ಬೇಡ. ನೋ, ಇಲ್ಲಿ ಏನು ಬೇಕು ಅಂತ ನೀವು ಫೋಕಸ್ ಮಾಡಬೇಕು. ನಾನು ತೆಳ್ಳಗಾಗಬೇಕು, ದಪ್ಪ ಆಗಬಾರ್ದು ಅನ್ನೋ ದಟ್ ಈಸ್ ಅ ವೆರಿ ರಾಂಗ್ ಅಪ್ರೋಚ್. ಏನನ್ಕೊಂಡು, ನಾನು ತೆಳ್ಳಗಾಗಬೇಕು, ನಾನು ಆರೋಗ್ಯವಾಗಿರಬೇಕು, ನನ್ನನ್ನು ಇಷ್ಟಪಡೋರ ಜೊತೆ ನಾನು ಇರಬೇಕು. ಹೀಗೆ ಯಾವಾಗ ಕಾನ್ಷಿಯಸ್ಲಿ ನೀವು ಒಂದನ್ನು ಪದೇ ಪದೇ ಅನ್ಕೊತಿರಲ್ವ, ಅದೇನು ಸಂಕಲ್ಪದ ರೂಪದಲ್ಲಿ ಶಕ್ತಿಯನ್ನು ಪಡೆದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ತಾ ಹೋಗುತ್ತೆ. ಗಮನಿಸಿ, ನೀವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ದೇವರಲ್ಲಿ ಏನು ಕೇಳ್ಕೊಳ್ತಾ ಇದ್ದೀರಾ? ನಿಮ್ಮ ಪ್ರಾರ್ಥನೆಯೂ ಕೂಡ ನಿಮ್ಮ ಸಂಕಲ್ಪನೇ, ನಿಮ್ಮ ಇಂಟೆನ್ಷನ್ನೇ. ಏನಂತ ಕೇಳ್ಕೊತಾ ಇರ್ತೀರಾ? ದೇವರೇ ಕಷ್ಟ ಕೊಡಬೇಡ. ಕಷ್ಟ, ಓಕೆ, ಫಸ್ಟ್ ಕಷ್ಟಗಳು ಬರುತ್ತೆ ಅಲ್ವಾ? ಸೊ ಈ ಫೇಮಸ್ ಕೋಟ್ ಎಲ್ಲ ಕಡೆ ಓಡಾಡ್ತಾ ಇದೆ ಅಲ್ವಾ? ಐ ರಿಯಲಿ ವಾಂಟ್ ಟು ಶೇರ್ ನಾವು. ಏಕೆಂದರೆ ನಮ್ಮ ಲೈಫ್ ನಮ್ಮ ಪ್ರೇಯರ್ಸಲ್ಲಿ, ನಮ್ಮ ಪ್ರಾರ್ಥನೆಯಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಇಂಟೆನ್ಷನ್ಸಲ್ಲೇ ಎಲ್ಲ ಕ್ರಿಯೇಟ್ ಆಗಿರುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಐ ಆಸ್ಕ್ಡ್ ಫಾರ್ ಸ್ಟ್ರೆಂತ್ ಆ್ಯಂಡ್ ಗಾಡ್ ಗೇವ್ ಮೀ ಡಿಫಿಕಲ್ಟೀಸ್ ಟು ಮೇಕ್ ಮೀ ಸ್ಟ್ರಾಂಗ್. I asked for wisdom and God gave me problems to solve. I asked for courage. God gave me dangers to overcome. I asked for patience and God gave me in situation where I was forced to wait. I asked for love and God gave me troubled people to help. I asked for favors and God gave me opportunities. I asked for everything so I could enjoy life. Instead, He gave me life so I could enjoy everything. Such a beautiful, deep meaning ಅಲ್ವಾ? ಇದನ್ನು ನೀವು ಗಮನಿಸಿದರೆ ನಮ್ಮೆಲ್ಲರ ಲೈಫಲ್ಲಿ ಇದು ನಡೀತಾನೆ ಇರುತ್ತೆ. ಸೊ ಅದಕ್ಕೆ ನಾನು ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಹತ್ರ ಏನು ಕೇಳ್ಕೊತೀನಿ ಗೊತ್ತಾ? ದೇವರೇ, ನನ್ನ ಲೈಫಲ್ಲಿ ಏನೇ ಬಂದ್ರೂ ಕೂಡ ಅದನ್ನು ಎದುರಿಸೋ ಶಕ್ತಿ ಕೊಡು ಅಂತ. ಸಚ್ ಅ ಪವರ್ಫುಲ್ ಇಂಟೆನ್ಷನ್ ಅಲ್ವಾ? ಇನ್ನು ಧ್ಯಾನದಲ್ಲಿ ಬಂದಾಗ ಎಷ್ಟೋ ಜನ ಗೊತ್ತಿಲ್ಲಾರ್ದೆ, ನಾಲೆಜ್ ಇಲ್ಲದೆ ಬೇಡವಾದ ಸಂಕಲ್ಪಗಳನ್ನೆಲ್ಲ ಇಟ್ಕೊಂಡು ಅದರಿಂದ ಆಗೋ ಪರಿಣಾಮಗಳನ್ನು ಫೇಸ್ ಮಾಡದೆ ಒದ್ದಾಡ್ತಾ ಇರ್ತಾರೆ. ಸೊ ನಾನು ಕೂಡ ಈ ಫೇಸನ್ನು ದಾಟಿದ್ದೀನಿ. ಸೊ ಒಂದ್ಸಲ ನಾನು ಏನು ಅಂದ್ಕೊಂಡೆ, ಆಲ್ಮೋಸ್ಟ್ ಒಂದು 5 years ಬ್ಯಾಕ್, ಪ್ರತಿಯೊಬ್ಬರು ನಾನು 6 hours ಮೆಡಿಟೇಷನ್ ಮಾಡ್ತೀನಿ, ನಾನು 8 hours ಮೆಡಿಟೇಷನ್ ಮಾಡ್ತೀನಿ, ನಾನು 10 hours ಮೆಡಿಟೇಷನ್ ಮಾಡ್ತೀನಿ ಅಂತ ಒಂದು ಸೆಷನಲ್ಲಿ ಹೇಳ್ತಾ ಇದ್ದಾಗ ಸಡನ್ನಾಗಿ ನಾನು ಅಂದ್ಕೊಂಡೆ, ಅರೆ ನಾನು ಯಾಕೆ ಇಷ್ಟು ನಿದ್ದೆ ಮಾಡ್ತಾ ಇದ್ದೀನಿ, ಮಲಗ್ತಾ ಇದ್ದೀನಲ್ಲ, ಸೊ ಈ ಮಲಗೋದು ಬಿಟ್ಟು ನಾನು ಧ್ಯಾನ ಮಾಡಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಗೊತ್ತಿಲ್ಲಾರ್ದೆ ಅಂದ್ಕೊಂಡ ಆ ಸ್ಟ್ರಾಂಗ್ ಇಂಟೆನ್ಷನ್ ನೆಕ್ಸ್ಟ್ 1 ವಾರ ನಾನು ಅದನ್ನು ಫೇಸ್ ಮಾಡಬೇಕಾಯ್ತು. ರಾತ್ರಿ ಮಲಗಿದ್ರೆ ನಿದ್ದೆನೇ ಬರ್ತಾ ಇರಲಿಲ್ಲ, ಯಾರೋ ಒಡೆದೆಬ್ಸ್ದಂಗೆ, ಎದ್ದು ಬುಕ್ ಓದು, ಎದ್ದು ಮೆಡಿಟೇಷನ್ ಮಾಡು ಅಂತ. 1 ವೀಕ್ ಆದಮೇಲೆ ಎಷ್ಟು ನನ್ನ ಲೋ ಆಗೋದೆ, ನಿದ್ದೆ ಜಸ್ಟ್ ಇಮ್ಯಾಜಿನ್, ಮಲ್ಕೊಂಡ್ರೆ ನಿದ್ದೆ ಬರ್ತಾ ಇಲ್ಲ ಅಂತ. ಯಾಕೆ ಈ ಥರ ಆಗ್ತಾ ಇದೆ ಅಂತ ಕುತ್ಕೊಂಡು ಅನಲೈಸ್ ಮಾಡಿದಾಗ ಸಡನ್ನಾಗಿ ನಾನು ಅಂದ್ಕೊಂಡ ಆ ಇಂಟೆನ್ಷನ್ ನನಗೆ ನೆನಪು ಬಂತು. ಅಂದ್ಕೊಂಡೆ ಕ್ಯಾನ್ಸಲ್ ಅಂತ ಅಂದ್ಕೊಂಡು
ನಾನು ನನ್ನ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಅದ್ಭುತವಾಗಿ ನಾನು ನಿದ್ದೆ ಮಾಡ್ತಾ ಇದ್ದೀನಿ. ನನಗೆ ಸಿಗೋ ಟೈಮನ್ನು ನಾನು ಫ್ಯಾಮ್ಲಿಗೆ, ಸ್ಪಿರಿಚುವಾಲಿಟಿಗೆ ಈಕ್ವಲಾಗಿ ಬ್ಯೂಟಿಫುಲ್ಲಾಗಿ ಯುಟಿಲೈಸ್ ಮಾಡ್ಕೊತಿದ್ದೀನಿ. ಈಗ ಆಟೋಮೆಟಿಕ್ಕಾಗಿ ನನ್ನ ಸ್ಲೀಪಿಂಗ್ ಹ್ಯಾಬಿಟ್ಸ್ ಕೂಡ ಸೆಟ್ ಆಗೋಯ್ತು. ನೋಡಿದ್ರಾ, ನಮ್ಮ ಒಂದು ಆಲೋಚನೆ ಎಷ್ಟು ನಮಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ, ನಮಗೆ ಗೊತ್ತಿಲ್ಲಾರ್ದಂಗೆ ನಮಗೆ ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಆ್ಯಂಡ್ ಈ ಥರ ನಾನು ಎಷ್ಟೋ ಮಾಡಿದ್ದೀನಿ ಬ್ಲಂಡರ್ಸ್. ಯಾರೋ ಹೇಳ್ತಾ ಇದ್ರು, ಸಿಂಹದ ಜೊತೆ ಕನೆಕ್ಟ್ ಆಗಬೇಕು, ಸಿಂಹದ ಕಾನ್ಷಿಯಸ್ ಜೊತೆ ಕನೆಕ್ಟ್ ಆಗಬೇಕು, ನಾವು ಕೂಡ ಅಷ್ಟೇ ಸ್ಟ್ರಾಂಗ್ ಆಗ್ತೀವಿ. ಅಂದರೆ ನಾವು ಯಾರ್ಯಾರೋ ಮಾತನ್ನು ಕೇಳಬಾರ್ದು, ಅನಲೈಸ್ ಮಾಡಿ ನಾವು ಅದನ್ನು ಆ್ಯಕ್ಷನ್ ತೊಗೊಬೇಕು. ಅನಲೈಸ್ ಮಾಡಬೇಕು ಅನ್ನೋದಕ್ಕೆ ನಾನು ಅಂದ್ಕೊಂಡೆ, ಹೌದಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದ್ಕೊಂಡು ನಾನು ಸಿಂಹದ ಕಾನ್ಷಿಯಸ್ ಜೊತೆ ಕನೆಕ್ಟ್ ಆಗಬೇಕು ಅಂದಾಗ ನಾನು ನೋಡ್ತಾ ಒಂದು ಫ್ಯೂ ಡೇಸ್ ಆದಮೇಲೆ ಒಳಗಡೆಯಿಂದ ಒಂಥರ ವೈಲ್ಡ್ನೆಸ್, ಕ್ರೂರತ್ವ ನನಗೆ ಅನಿಸ್ತಾ ಇತ್ತು, ಇದು ನಾನೇನಾ? ನನಗೆ ಇರಿಟೇಟ್ ಆಗ್ತೈತೆ ಆ ಕ್ವಾಲಿಟಿ, ಒಂಥರ ಅಗ್ರೆಷನ್, ಒಂಥರ ವೈಲ್ಡ್ನೆಸ್. ಸೊ ಸರ್ಗೆ, ಪ್ರೇಮ್ನಾಥ್ ಸರ್ಗೆ ಕಾಲ್ ಮಾಡಿ, ಸರ್ ನನಗೆ ಗೊತ್ತಿಲ್ಲ ಸರ್, ಏನೋ ಆಗ್ತಾ ಇದೆ ನನ್ನಲ್ಲಿ, ನಾನು ವಿಚಿತ್ರವಾಗಿ ಆಡ್ತಾ ಇದ್ದೀನಿ, ಇದು ನಾನೇ ಅಲ್ಲ ಅನಿಸುತ್ತೆ ಅಂತ ಕೂತ್ಕೊಂಡು ಮೆಡಿಟೇಷನ್ ಮಾಡಿದಾಗ ನನ್ನ ವಾಯ್ಸ್ ಕೇಳಿಸ್ತಾ ಇತ್ತು. ನಾನು ಸಿಂಹದ ಕಾನ್ಷಿಯಸ್ ಜೊತೆ ಕನೆಕ್ಟ್ ಆಗಬೇಕು ಅಂತ. ಆವಾಗ ಬೈದರು, ನೋಡು, ಸಿಂಹದ ಕಾನ್ಷಿಯಸ್ ಜೊತೆ ಅಲ್ಲ, ನೀವು ನರಸಿಂಹಸ್ವಾಮಿಯ ಕಾನ್ಷಿಯಸ್ ಜೊತೆ ಕನೆಕ್ಟ್ ಆಗ್ಬೋದು ಅಲ್ವಾ. ಸೊ ಯಾರು ಹೈಯರ್ ಮಾಸ್ಟರ್ಸ್ ಇರ್ತಾರೋ, ಹೈಯರ್ ಎನರ್ಜಿ ಇರುತ್ತೋ ಅವ್ರ ಜೊತೆ ಕನೆಕ್ಟ್ ಆಗಬೇಕು ಹೊರತಾಗಿ ನಮಗಿಂತ ಲೋವರ್ ವೈಬ್ರೇಷನ್. ಬಿಕಾಸ್ ನಾವೆಲ್ಲ ಆ್ಯನಿಮಲ್ಸ್ಗಿಂತ ಒಂದು ನೆಕ್ಸ್ಟ್ ಹೈಯರ್ ವೈಬ್ರೇಟರಿ ಸ್ಟೇಟಲ್ಲಿ ನಾವು ವೈಬ್ರೇಟ್ ಆಗ್ತಾ ಇರ್ತೀವಿ. ಸೊ ಅದಕ್ಕೆ ಕನೆಕ್ಟ್ ಆಗೋದು ಕೂಡ ಕಾನ್ಷಿಯಸ್ಸಿಂದ, ಅಂದರೆ ಒಂದು ಅವೇರ್ನೆಸ್ಸಿಂದ ಯಾರ ಜೊತೆ ಕನೆಕ್ಟ್ ಆಗಬೇಕು, ಯಾರ ಜೊತೆ ಕನೆಕ್ಟ್ ಆಗಬಾರ್ದು ಅಂತ. ಈ ಥರ ನಾವೆಷ್ಟೋ ಬ್ಲೆಂಡರ್ಸನ್ನು ಧ್ಯಾನದಲ್ಲೂ ಮಾಡಿರ್ತೀವಿ. ಸೊ ಅದಕ್ಕೆ ಯಾರಾದರೂ ಹೊಸಬ್ರು ಧ್ಯಾನ ಸ್ಟಾರ್ಟ್ ಮಾಡ್ತಾ ಇದ್ದರೆ, ಮತ್ತು ಯಾವ ಥರ ಇಂಟೆನ್ಷನ್ ಇಟ್ಕೋಬೇಕು, ಯಾವ ಥರ ಸಂಕಲ್ಪ ಇಟ್ಕೋಬೇಕು ಅಂದರೆ, ಸ್ಟಾರ್ಟಿಂಗ್ ಯಾವ ಸಂಕಲ್ಪವನ್ನು ಇಟ್ಕೋಬೇಡಿ. ಜಸ್ಟ್ 90 days, 6 months ಧ್ಯಾನವನ್ನು ಮಾಡಿ. ಕಂಟಿನ್ಯೂಸ್ ಧ್ಯಾನ ಮಾಡ್ತಾ ನಿಮ್ಮಲ್ಲಿ ಒಂದು ಅವೇರ್ನೆಸ್ ಬರ್ತಾ ಹೋಗುತ್ತೆ, ಯಾವುದು ಸರಿ ಯಾವುದು ತಪ್ಪು ಅಂತ. ಸೊ ಇಲ್ಲಿ ನಾನು ಸಂಕಲ್ಪ ಇಟ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಇಂಟೆನ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನನ್ನ ಜೀವನ ಇಷ್ಟು ಬದಲಾಗೋಕ್ಕೆ ಎಷ್ಟೋ ಎಕ್ಸ್ಪಿರಿಮೆಂಟ್ಸ್ನ ನಾನು ಮಾಡೋಕ್ಕೆ ಸಾಧ್ಯವಾಗಿದೆ ಈ ಇಂಟೆನ್ಷನ್, ಸಂಕಲ್ಪ, ಮೆಡಿಟೇಷನ್ಸಿಂದ. ಆದರೆ ಇದನ್ನು ಅವೇರ್ನೆಸ್ಸಿಂದ ಇಟ್ಕೊಳ್ಳಿ. ಓಕೆ, ಏನೋ ಅನಿಸಿದ್ದನ್ನು ಅಂದ್ಕೊಂಡು ಕೂತ್ಕೋಬೇಡಿ ಅಂತ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅಥವಾ ಯಾರಾದರೂ ನಿಮಗೆ ಗೊತ್ತಿರೋರು ಇದ್ದರೆ ಅವ್ರ ಹತ್ರ ಗೈಡೆನ್ಸ್ ತೊಗೊಳ್ಳಿ, ಯಾವ ಥರ ಸಂಕಲ್ಪವನ್ನು ಇಟ್ಕೋಬೋದು ಅಂತ. ಅಥವಾ ಪತ್ರಿಜಿಯವರ ಬುಕ್ಸ್ ಇದೆ, ಸಂಕಲ್ಪ ಶಕ್ತಿ ಅಂತ. ಪ್ರತಿದಿನ ಯಾವ ಥರ ಸಂಕಲ್ಪ ಇಟ್ಕೋಬೇಕು? ಓಕೆ, ನಾನು ಧ್ಯಾನ ಮಾಡಿದ್ದೀನಿ, ಸ್ವಲ್ಪ ತಿಂಗಳುಗಳು ನಾನು ಧ್ಯಾನ ಮಾಡಿದ್ದೀನಿ, ಇವಾಗ ಧ್ಯಾನ ಚೆನ್ನಾಗಿ ಆಗ್ತಾಯಿದೆ, ಮತ್ತು ಇವಾಗ ಯಾವ ಥರ ನಾನು ಸಂಕಲ್ಪಗಳು ಇಟ್ಕೋಬೇಕು ಅಂತಂದರೆ ಇದು ಎಲ್ಲ ರೀತಿಯಿಂದ ವರ್ಕ್ ಆಗುತ್ತೆ. ಓಕೆ, ಏನು ಅಂದ್ಕೋಬೇಕು? ನಾನು ಮಾಡ್ತಾ ಇರೋ ಈ ಧ್ಯಾನ ನನಗೆ ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಸ್ವಸ್ಥತೆ ನೀಡಲಿ. ನನ್ನ ಜೀವನ ಯಾವಾಗಲೂ ಸಹ ಆನಂದಮಯವಾಗಿ, ಸಂತೋಷಮಯವಾಗಿ ಸಾಗ್ತಾ ಇರಲಿ ಅಂದ್ಕೋಬೇಕು. ಹಾಗೆ ನನ್ನ ಮುಖಾಂತರ ಧ್ಯಾನ, ಜ್ಞಾನ ಎಲ್ಲರಿಗೂ ಅಂದ್ತಾ ಇರಬೇಕು ಅಂತ ಅಂದ್ಕೋಬೇಕು. ಸಚ್ ಎ ವಂಡರ್ಫುಲ್ ಇಂಟೆನ್ಷನ್ ಅಲ್ವಾ? ಇದೊಂದು ಇಂಟೆನ್ಷನ್ ಇಟ್ಕೊಂಡ್ರೆ ನೀವು ಮೆಡಿಟೇಷನ್ ಮಾಡಿದ್ರೆ ಸಾಕು, ನಿಮ್ಮ ಲೈಫ್ ಎಲ್ಲ ರೀತಿಯಿಂದನೂ ಕೂಡ ಟರ್ನ್ ಆಗ್ತಾ ಬರುತ್ತೆ. ಓಕೆ, ಆ್ಯಂಡ್ ಮತ್ತು ಬೇಡವಾದ ಎನರ್ಜೀಸ್ ಜೊತೆ ಹೇಗೆ ನಾವು ಡಿಸ್ಕನೆಕ್ಟ್ ಆಗೋದು ಅಂತಂದರೆ ಅದಕ್ಕೂ ವೆರಿ ಬ್ಯೂಟಿಫುಲ್. ನೀವು ಅಂದ್ಕೊಬೇಕು ಒಂದ್ಸಲ ಮೆಡಿಟೇಷನ್ ಕೂತ್ಕೊಂಡಾಗ, ನನ್ನದಲ್ಲದ ಯಾವುದೇ ಎನರ್ಜಿ ಜೊತೆ ನಾನು ಕನೆಕ್ಟ್ ಆಗಿದ್ರು ಅದೆಲ್ಲ ಡಿಸ್ಕನೆಕ್ಟ್ ಆಗಲಿ ಅಷ್ಟೇ. ಆಮೇಲೆ ನನ್ನ ಅನುಮತಿ ಇಲ್ಲದೆ ನಾನು ಯಾವ ಎನರ್ಜಿ ಜೊತೆನೂ ಕೂಡ ಕನೆಕ್ಟ್ ಆಗಬಾರ್ದು ಅಂತ ಅಂದ್ಕೊಬೇಕು. ಸೊ ಇಟ್ಸ್ ಲೈಕ್ ನೀವು ನಿಮ್ಮ ಸುತ್ತನೇ ಆ ಪ್ರೊಟೆಕ್ಷನ್ ಕ್ರಿಯೇಟ್ ಮಾಡ್ದಂಗೆ. ಸೊ ಪ್ರತಿ ಸರಿ ಅಂದ್ಕೋಬೇಕಾ? ಒಂದು ಸರಿ ಅಂದ್ಕೊಂಡ್ರೆ ಸಾಕು, ಒಂದು ಸರಿ ಅಂದ್ಕೊಂಡು ಧ್ಯಾನ ಮಾಡಿದ್ರೆ ಸಾಕು. ಬಟ್ ಇಫ್ ಯು ಆರ್ ಫೀಲಿಂಗ್ ಲೋ, ನೀವು ಪದೇ ನೀವು ಅನ್ಕೋಬೋದು. ಇದೆಲ್ಲದಕ್ಕೂ ಮೀರಿದ್ದು ಯಾವ ಸಂಕಲ್ಪನಾದರೂ ವರ್ಕ್ ಆಗಬೇಕು, ಯಾವ ಇಂಟೆನ್ಷನ್ ಆದರೂ ವರ್ಕ್ ಆಗಬೇಕು ಅಂದರೆ ಅದಕ್ಕೆ ಶಕ್ತಿ ಬೇಕಲ್ವಾ? ನೋಡಿ, ಅದಕ್ಕೆ ಏನು ಹೇಳ್ತಾರೆ? ಸಂಕಲ್ಪ ಶಕ್ತಿ ಅಂತ ಹೇಳ್ತಾರೆ. ನೀವು ಬರೀ ಸಂಕಲ್ಪಗಳು ಮಾಡಿಕೊಂಡು ಶಕ್ತಿ ಇಲ್ಲ ಅಂದರೆ ಆಗುತ್ತಾ? ಉದಾಹರಣೆಗೆ ನೀವು ನೀವು ರೆಗ್ಯುಲರಾಗಿ ಟೆಂಪಲ್ಸ್ಗೆ ಹೋಗ್ತೀರಾ, ಪ್ರತಿ ಸಾರಿನೂ ಕೂಡ ನೀವು ದೇವರನ್ನು ಸಮಥಿಂಗ್ ಬೇಡ್ಕೊತೀರಲ್ವ? ಬೇಡ್ಕೊಳೋದು
ಇಂಟೆನ್ಷನ್ಸು ಕೂಡ ಇಟ್ಸ್ ಲೈಕ್ ಸಂಕಲ್ಪ ಅಲ್ವಾ. ಅದರಲ್ಲಿ ಕೆಲವೊಂದು ವರ್ಕ್ ಆಗುತ್ತೆ, ಕೆಲವೊಂದು ವರ್ಕ್ ಆಗಲ್ಲ ಅಲ್ವಾ. ಯಾಕೆ ಅಂದರೆ ನಿಮ್ಮ ಸಂಕಲ್ಪಗಳನ್ನು ಪೂರೈಸ್ಕೊಳ್ಳೋ ಆ ಶಕ್ತಿ ನಿಮ್ಮಲ್ಲಿದೆನಾ ಅಂತ ಚೆಕ್ ಮಾಡ್ಕೋಬೇಕು. ಈ ಶಕ್ತಿ ನಮಗೆ ಎಲ್ಲಿಂದ ಬರುತ್ತೆ? ಧ್ಯಾನದಿಂದ ಬರುತ್ತೆ. ಬಿಡದೆ ಪ್ರತಿದಿನ ನೀವು ಧ್ಯಾನಾಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ಮೊಳಗಡೆ ನೀವು ಶಕ್ತಿ ತುಂಬಿಕೊಳ್ತಾ ಹೋಗ್ತೀರ. ಅವಾಗ ಏನಾಗುತ್ತೆ? ನಿಮ್ಮ ಮಾತೆ ಮಂತ್ರವಾಗುತ್ತೆ. ನೀವೇನು ಅಂದ್ಕೊಂಡ್ರೂ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ನಿಮ್ಮ ಈ ಸಂಕಲ್ಪಗಳು, ನಿಮ್ಮ ಇಂಟೆನ್ಷನ್ಸ್ ನಿಮ್ಮ ಲೈಫನ್ನು ಅಪ್ಲಿಫ್ಟ್ ಮಾಡ್ಬೋದು, ಅಥವಾ ಅದೇ ರೀತಿಯಾಗಿ ನಿಮ್ಮನ್ನು ತುಂಬ ಲೋ ಆಗಿ ಫೀಲ್ ಆಗೋ ಥರ ಕೂಡ ಮಾಡ್ಬೋದು. ಸೊ ಯೂನಿವರ್ಸಲ್ಲಿರೋ ಈ ಬ್ಯೂಟಿಫುಲ್ ಶಕ್ತಿಯನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ಳೋಣ. ಎಸ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.